ಬೆಳಗಾವಿಯಲ್ಲಿ ಮತ್ತೊಂದು ಹಂತದ ಪವರ್ ಫೈಟ್ ನಡೆದಿದೆ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಗದ್ದುಗೆಗಾಗಿ ಸಮರ ನಡೀತಾ ಇದೆ. ಬೆಳಗಾವಿ ನಗರ ಗ್ರಾಮೀಣ ಅಧ್ಯಕ್ಷರ ಕುರ್ಚಿಗಾಗಿ ಬಿಗ್ ಫೈಟ್ ನಡೀತಾ ಇದೆ. ಗ್ರಾಮೀಣ ಮತ್ತು ಸಿಟಿ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಲಾಬಿ ನಡೀತಾ ಇದೆ. ಅಭಿಪ್ರಾಯ ಸಂಗ್ರಹದ ನೆಪದಲ್ಲಿ ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನ ಕೂಡ ನಡೆದಿದೆ. ಅಭಿಪ್ರಾಯ ಸಂಗ್ರಹದ ಬಳಿಕ ಅಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಎಐಸಿಸಿ ವೀಕ್ಷಕರ ಮುಂದೆಯೇ ನಾಯಕರ ಶಕ್ತಿ ಪ್ರದರ್ಶನ ನಡೆದಿದೆ. ನೂತನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡುವ ಸಲುವಾಗಿ ವೀಕ್ಷಕರನ್ನ ಕಳಿಸಿದೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಎಐಸಿಸಿಯಿಂದ ವೀಕ್ಷಕರು ಬಂದು ಜಿಲ್ಲೆಯ ಸಚಿವರು, ಶಾಸಕರು, ಮಾಜಿ ಶಾಸಕರು, ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳ ಅಭಿಪ್ರಾಯನ ಪಡೆದುಕೊಂಡು ಎಐಸಿಸಿಗೆ ವರದಿಯನ್ನು ಕೊಡ್ತಾರೆ. ಆ ಎಐಸಿಸಿ ವರದಿಯ ನೋಡಿಕೊಂಡು ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಕವನ್ನ ಎಐಸಿಸಿ ಮಾಡ್ತದೆ. ಈ ಒಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಹ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ. ಹೌದು ಸರ್, ನಾನು 20 ವರ್ಷ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೀನಿ. 2007ದಿಂದ ಪಾರ್ಟಿ ಕಾರ್ಯಕರ್ತ ಆಗಿ ಇವತ್ತು ನಾನು ಕೆಪಿಸಿಸಿ ಮೆಂಬರ್ ಕೂಡ ಇದ್ದೀನಿ. ನನ್ನ ಈಗ ಯಾಕಂದ್ರೆ ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ರಾಹುಲ್ ಗಾಂಧಿ ಅವರು ಈಗ ತಳಮಟ್ಟದಿಂದ ಮೊದಲೇನಿತ್ತು ಯಾರೋ MLA ಮಿನಿಸ್ಟರ ಹೇಳ ಕೂಡಲೇ ಇಮಿಡಿಯೇಟ್ಲಿ ಅದಕ್ಕೆ ಆಯ್ಕೆ ಮಾಡ್ತಿದ್ರು. ಈಗ ಆ ತರ ಇಲ್ಲ. ಯಾರು ಕೆಲಸ ಮಾಡ್ತಾರೆ, ಯಾವ ಜನಕ್ಕೆ ತಗೊಂಡ್ ನಡೀತಾರೆ, ಯಾವ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಾರೆ, 24 ಅವರ್ಸ್ ಪಾರ್ಟಿಗೆ ಟೈಮ್ ಕೊಟ್ಟಿದ್ದಾರೆ. ಆ ಕಾರ್ಯಕರ್ತಾಗೆ ನಾವು ಇವತ್ತು ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಹಿಳೆ ಇದ್ದೀನಿ, ಮುಸ್ಲಿಂ ಕಮ್ಯುನಿಟಿದಿಂದ ಇದ್ದೀನಿ, ಇನ್ನೂ ಮಠ DCCದಲ್ಲಿ